ಒಂದು ದಿನಾಂಕವನ್ನ ಕೊಡ್ಲಿಕ್ಕೆ ಈಗಾಗಲೇ ನಾನು ಮನವಿಯನ್ನ ಮಾಡಿದ್ದೇನೆ. ಕಾಂಗ್ರೆಸ್ ಕಚೇರಿ 100 ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನ ಮಾಡಿದ್ದು. ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರುಗಳ ಕೈಲಿ ಫೌಂಡೇಶನ್ ಹಾಕ್ಸೋದಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನ ಸಮೇತ ಸಲ್ಲಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮಾರ್ಚ್ 1ನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯುವ ಪ್ರಾರಂಭ ಆಗ್ತಿರೋ ಮುಂಚಿತವಾಗಿ ಒಂದು ದಿನಾಂಕವನ್ನ ಕೊಡ್ಲಿಕ್ಕೆ ಈಗಾಗಲೇ ನಾನು ಮನವಿಯನ್ನ ಮಾಡಿದ್ದೇನೆ. ಕಾಂಗ್ರೆಸ್ ಕಚೇರಿ 100 ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನ ಮಾಡಿದ್ದು. ಆದ್ರೆ ಕೆಲವು ದಾಖಲೆಗಳನ್ನ ನಮಗೆ ಸರಿಯಾಗಿ 72 ಕಡೆ ಕಟ್ಟಲಿಕ್ಕೆ ಮುಂದೆ ಬಂದು ನಮಗೆ ಪಟ್ಟಿಯನ್ನ ಸಲ್ಲಿಸಿದ್ರು. 104 ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ. ಆದ್ರೆ ನಾವು ಎಲ್ಲ ಏನು ನಿರ್ದೇಶನ ಕೊಟ್ಟಿದ್ದೇನೆ ಅದಕ್ಕೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿ ಕಳಿಸಿದ್ದೇನೆ. ಒಂದ್ ಕಡೆ ಕಿಮ್ಮನೆ ರತ್ನಾಕರ್, ಇನ್ನೊಂದ್ ಕಡೆ ವಿ ಶ್ರೀನಿವಾಸ್, ಇನ್ನೊಂದು 4 ಡಿವಿಷನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಅವರು ಕೆಲವರೆಲ್ಲ ಹೋಗಿ ಭೇಟಿ ಮಾಡಿ ಕೆಲವು ವರದಿಗಳನ್ನ ಕೊಡ್ತಾ ಇದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರುಗಳ ಕೈಲಿ ಫೌಂಡೇಶನ್ ಹಾಕ್ಸೋದಿಲ್ಲ. ವಿ ಆರ್ ವೆರಿ ಕ್ಲಿಯರ್. ಯಾಕೆಂದ್ರೆ ACC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ವರ್ಚುವಲ್ ಅಲ್ಲಿ ನಾಮಿನೇಷನ್ ಇದನ್ನ ಫೌಂಡೇಶನ್ ಹಾಕೋದ್ರಿಂದ ಬೆಂಗಳೂರಲ್ಲಿರುವಂತಹ ಏನು ಹಿಂದೆ ನಮ್ಮ ಕಾಂಗ್ರೆಸ್ ಭವನ ಬೆಂಗಳೂರಲ್ಲಿರುವಂತಹ ಆನಂದರಾವ್ ಸರ್ಕಲ್ ಏನಿದೆ ಅಲ್ಲಿ ಏನು ಒಂದು ಇದೆ ಅದನ್ನು ಕೂಡ ಈಗಾಗಲೇ ನಕ್ಷೆ ಎಲ್ಲ ಕೂಡ ಪ್ಲಾನ್ ಆಗಿದೆ. ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ತೋರಿಸಿ ಚರ್ಚೆಯನ್ನು ಕೂಡ ನಾನು ಮಾಡಿದ್ದೇನೆ. ಅದಕ್ಕೂ ಸಮಿತಿಯನ್ನ ಮಾಡಿದ್ದೇನೆ. ಆವತ್ತು ಬೆಂಗಳೂರು ನಗರದಲ್ಲಿ ಫೌಂಡೇಶನ್ ಹಾಕಿ ಆವತ್ತೇ ಎಲ್ಲಾ ಕಡೆನೂ ಫೌಂಡೇಶನ್ ಹಾಕ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ. ಸೊ ಅದು ಕೂಡ 10ನೇ ತಾರೀಕು ಒಳಗಡೆ, ಮಾರ್ಚ್ 10ನೇ ತಾರೀಕು ಒಳಗಡೆ ಅವರು ದಿನಾಂಕವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಗುದ್ದಕ್ಕೆ ಬಂದು ಅವರು ಫೌಂಡೇಶನ್ ಅನ್ನ ಹಾಕ್ಲಿಕ್ಕೆ ಮನವಿ ಮಾಡ್ಕೊಂಡಿದ್ದೇನೆ. ಸೊ ಅದಕ್ಕೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನ ಸಮೇತ ಸಲ್ಲಿಸಬೇಕು. ಯಾವುದೇ ದಾಖಲೆಗಳನ್ನ, ಬಿಲ್ಡಿಂಗ್ ಅನ್ನ ಯಾರ ವೈಯಕ್ತಿಕವಾದ ಹೆಸರಲ್ಲಿ ಬೇರೆ ಟ್ರಸ್ಟ್ ಅಲ್ಲಿ ಇರೋಂಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಟ್ರಸ್ಟ್ ನಲ್ಲಿ ಇದ್ರೆ ಮಾತ್ರ ಅವ್ರ ಕೈಲಿ ಫೌಂಡೇಶನ್ ಹಾಕ್ಸುವಂತ ಕಾರ್ಯಕ್ರಮವನ್ನ ಮಾಡ್ತೇವೆ. ಇದು ನನಗೆ ದೆಹಲಿಯಿಂದ ಬಂದಂತ ನಿರ್ದೇಶನ ಅನ್ನೋದನ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ನಾಯಕರುಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಟೈಮ್ ಹೋಗ್ತಾ ಇದೆ, ಇನ್ನೊಂದು 20-25 ದಿನ ಇದೆ ಟೈಮ್. ಅಷ್ಟೊಳಗಡೆ ಈ ಕೆಲಸ ಎಲ್ಲ ಮುಗಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿದೆ. ಯಾಕೆಂದ್ರೆ ಗಾಂಧಿ 100 ವರ್ಷ ಆಯ್ತು ಅಧಿಕಾರ ಕಾಂಗ್ರೆಸ್ನ ನಾಯಕತ್ವವನ್ನ ವಹಿಸಿಕೊಂಡು. ಅದು ನೆನಪಿನಲ್ಲಿ 100 ಕಚೇರಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.